ಉಪಸ್ಥಿತರಿರುವ ಇಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ದೃಶ್ಯ ಮಾಧ್ಯಮ, ಮುದ್ರಣ ಮಾಧ್ಯಮ, ಸಾಮಾಜಿಕ ಜಾಲತಾಣದ ಮಾಧ್ಯಮದವರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ಸಲ್ಲಿಸುತ್ತಾ, ಈ ವೇದಿಕೆಯಲ್ಲಿ ಈ ಒಂದು ವೇದಿಕೆ ಜಾತ್ಯತೀತ ವೇದಿಕೆ ಆಗಿದ್ದು, ನಮ್ಮ ಗೌರವಾನ್ವಿತ ಈ ಜಿಲ್ಲೆಯ ಮಾಜಿ ಸಚಿವರು, ಗಂಗಾವತಿ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಸರ್ ಅವರು ಒಂದು ಜಾತಿಗೆ ಸೀಮಿತವಾಗದೆ ಜಾತ್ಯತೀತ ನಾಯಕರಾಗಿದ್ದರು ಅನ್ನೋದಕ್ಕೆ ಈ ವೇದಿಕೆ ಸಾಕ್ಷಿ ಅಂತ ಹೇಳ್ತಾ, ಈ ದಿನ ಈ ತುರ್ತಾಗಿ ಅರ್ಜೆಂಟಾಗಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡುವ ಉದ್ದೇಶ ತಮಗೆಲ್ಲರಿಗೆ ಗೊತ್ತಿದ್ದಂತೆ ಮಂಗಳವಾರದಂದು ನಮ್ಮ BJP ಪಕ್ಷದ ಒಂದು ರಾಜ್ಯ ಮಟ್ಟದ ಪಕ್ಷದ ಕಚೇರಿಯಲ್ಲಿ ಗೌರವಾನ್ವಿತ ರಾಜ್ಯದ ಉಸ್ತುವಾರಿಗಳಾದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು ನಮ್ಮ ಪಕ್ಷದ ಸಂಘಟನೆ ಮತ್ತು 3 ಉಪಚುನಾವಣೆಗಳ ಬಗ್ಗೆ ಒಂದು ಮೀಟಿಂಗನ್ನು ಸಭೆಯನ್ನು ಕರೆದಿರ್ತಾರೆ. ಆ ಒಂದು ಸಭೆಯಲ್ಲಿ ನಮ್ಮ ರಾಜ್ಯದ ಗೌರವಾನ್ವಿತ ಎಲ್ಲ ಕೋರ್ ಕಮಿಟಿ ಸದಸ್ಯರು ಅಲ್ಲಿ ಉಪಸ್ಥಿತರಿದ್ದರು. ಹೀಗೆ ಒಂದೊಂದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆಗಳು ನಡೀತಾ ನನಗಿರೋ ಮಾಹಿತಿ ಪ್ರಕಾರ ಕೊನೆ ಹಂತದಲ್ಲಿ ಸಂಡೂರು ಉಪಚುನಾವಣೆಯ ಒಂದು ಸೋಲಿನ ಬಗ್ಗೆ ಪರಾಮರ್ಶ ಚರ್ಚೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ರವರು, ನಮ್ಮ ಜಿಲ್ಲೆಯ ಮಾಜಿ ಸಚಿವರು ಗೌರವಾನ್ವಿತ ಶ್ರೀರಾಮುಲು ಸರ್ ಅವರಿಗೆ ಅವರು ಈ ಚುನಾವಣೆಯಲ್ಲಿ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಅಲ್ಲಿಂದ ಪ್ರಾರಂಭವಾದ ಈ ವಿಷಯ ಅವತ್ತಿನ ದಿನ ಮಾನ್ಯ ಶ್ರೀರಾಮುಲು ಸರ್ ಅವರು, ಗೌರವಾನ್ವಿತ ಶ್ರೀರಾಮುಲು ಸರ್ ಅವರು ರಾಧಾ ಮೋಹನ್ ದಾಸ್ ಅವರು ಏನು ಹೇಳ್ತಾರೆ, ಇವ್ರ ಮೇಲೆ ಏನೋ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ನಮ್ಮ ರಾಜ್ಯದ ಗೌರವ ಉಸ್ತುವಾರಿಗಳು. ಆ ಸಂದರ್ಭದಲ್ಲಿ ರಾಧಾ ಮೋಹನ್ ದಾಸ್ ಅವರು ನಮ್ಮ CT ರವಿ ಅಣ್ಣನವರು ಕೂಡ, ಸರ್ ಅವರು ಕೂಡ, ಗೌರವಾನ್ವಿತ ಮಾಜಿ ಸಚಿವರು CT ರವಿ ಸರ್ ಅವರು ಕೂಡ ಅವ್ರ ಮೇಲೆ ಕೂಡ ಸ್ವಲ್ಪ ಅಸಮಾಧಾನ ಆಗ್ತಾರೆ. ತದನಂತರ ನಡೆದಂಥ ಬೆಳವಣಿಗೆ ಎಲ್ಲ ಮಾಧ್ಯಮಗಳಲ್ಲಿ ತಾವೆಲ್ಲ ಗಮನಿಸಿರ್ತೀರಿ. ಇವತ್ತಿನ ದಿನ ನಾನೇ ಧರಪ್ಪ ನಾಯಕ, ನಾನು ವಾಲ್ಮೀಕಿ ಸಮುದಾಯದವರು, ನಮ್ಮ ಮನೆಯವರು ಸಿರುಗುಪ್ಪ ತಾಲೂಕಲ್ಲಿ ಹಳೇಕೋಟೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ನಾನು ವಾಲ್ಮೀಕಿ ಸಮುದಾಯದವರು. ಹೀಗೆ ಗೌರವಾನ್ವಿತ ಮಾಜಿ ಸಚಿವರು ಶ್ರೀರಾಮುಲು ಸರ್ ಅವರು ಏನು ನಮ್ಮ ಪಕ್ಷದ 4 ಗೋಡೆಗಳ ಮಧ್ಯೆ ನಡೆದಂಥ ವಿಷಯವನ್ನು, ಆ ಒಂದು ವಿಷಯದಲ್ಲಿ ಸಂಡೂರು ಉಪಚುನಾವಣೆಯ ಸೋಲಿನ ಆ ಒಂದು ಏನು ನಾವು ಸದಾನಂದ ಗೌಡ್ರನ್ನ ಆ ಒಂದು ವಿಚಾರಿಸಿ ಅಲ್ಲಿ ಒಂದು ವರದಿ ತಗೊಂಡು ಹೋಗ್ಬೇಕಂತ ಹೇಳಿದ್ರು. ಇನ್ನು ಮಾನ್ಯ ಗೌರವಾನ್ವಿತ ಸದಾನಂದ ಗೌಡ್ರ ಸರ್ ಅವರು ಇನ್ನು ನಮ್ಮ ಪಕ್ಷದ ಮುಖಂಡರುಗಳಿಗೆ ಆ ಸೋಲಿನ ಬಗ್ಗೆ ಪರಾಮರ್ಶೆ ಮಾಡಿರುವ ಒಂದು ವಿಷಯಗಳನ್ನು ಇನ್ನು ವರದಿಯನ್ನು ಕೊಟ್ಟಿಲ್ಲ. ನಮ್ಮ ಶ್ರೀರಾಮುಲು ಸರ್ ಅವರು ಇದ್ದಕ್ಕಿದ್ದಾಗೆ ಮಾಧ್ಯಮಗಳಲ್ಲಿ ಬಂದು, ಆಮೇಲೆ ಅವ್ರಿಗೆ ಗೌರವಾನ್ವಿತ ರಾಧಾ ಮೋಹನ್ ದಾಸ್ ಅವರು ಕೂಡ ಹೇಳಿದ್ದೇನೆಂದರೆ, ನೀವು ಜನಾರ್ದನ್ ರೆಡ್ಡಿ ಸರ್ ಅವರ ಒಂದು ಮಾತು ಕೇಳಿ ನೀವು ಹೀಗೆ ಮಾತಾಡ್ತಿದ್ದೀರಿ ಅಂತ ಹೇಳ್ತಾರೆ. ನಾವು ಇವತ್ತಿನ ದಿನ ಮಾನ್ಯ CT ರವಿ ಸರ್ ಅವರು ಕೂಡ ಅವ್ರ ಮೇಲೆ ಅಸಮಾಧಾನ ಮಾಡ್ಕೊಂಡಿರ್ತಾರೆ ಉಸ್ತುವಾರಿಗಳು. ಅವರು ಬಂದು ಮೀಡಿಯಾಕ್ಕೆ ಪ್ರತಿಕ್ರಿಯಿಸಿದ ರೀತಿ, ಮಾನ್ಯ ಗೌರವಾನ್ವಿತ ಶ್ರೀರಾಮುಲು ಸರ್ ಅವರು ಮೀಡಿಯಾಗಳಿಗೆ ಬಂದು ಪ್ರತಿಕ್ರಿಯಿಸಿದ ರೀತಿ
ಒಂದು ವ್ಯತ್ಯಾಸ ಇತ್ತು. ಇವತ್ತು ನಾವು ಯಾವುದೇ ರೀತಿಯ ಪ್ರಮಾಣ ಇಲ್ಲದೆ, ಒಂದು ಸಾಕ್ಷಿಗಳಿಲ್ಲದೆ ಇನ್ನೊಬ್ಬ ವ್ಯಕ್ತಿ ಮೇಲೆ ಯಾವತ್ತು ಆರೋಪ ಮಾಡಿದರೆ ಅದಕ್ಕೆ ಸಾಕ್ಷಿಗಳು ಬೇಕಾಗುತ್ತೆ ಅನ್ನೋ ವಿಷಯಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಶ್ರೀರಾಮುಲು ಸರ್ ಅವರು, ಜನಾರ್ದನ್ ರೆಡ್ಡಿ ಸರ್ ಅವರು ಅಗರ್ವಾಲ್ ಹೇಳಿದ್ರು, ಅವ್ರು ಹೀಗೆ ಮಾತಾಡಿದ್ರಂತೆಲ್ಲ ಹೇಳಿದ್ರು. ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ನಾನು ವಾಲ್ಮೀಕಿ ಸಮುದಾಯದವರಾಗಿ ಹಾಗೆ ಹೇಳುವ ಬದಲು ನೀವು CT ರವಿ ಸರ್ ಅವ್ರ ಥರನೇ ನೀವು ಉತ್ತರ ಕೊಡಬೇಕಾಗಿತ್ತಂತ ನನ್ನ ಅನಿಸಿಕೆ. ಇವತ್ತಿನ ದಿನ ಈ ಒಂದು ಪತ್ರಿಕಾಗೋಷ್ಠಿಗಳು ಈಗಾಗಲೇ ಜನಾರ್ದನ್ ರೆಡ್ಡಿ ಸರ್ ಮತ್ತು ಗೌರವಾನ್ವಿತ ಶ್ರೀರಾಮುಲು ಸರ್ ಅವರ ಮಧ್ಯದಲ್ಲಿರುವ ಮನಸ್ತಾಪಗಳಿಗೆ, ವೈಮನಸ್ಸುಗಳಿಗೆ ಈ ಒಂದು ಎಲ್ಲ ವಿಷಯಗಳನ್ನು ಬಗೆಹರಿಸುವುದಕ್ಕಾಗಿ ನಮ್ಮ ರಾಷ್ಟ್ರ ಮುಖಂಡರು, ನಮ್ಮ ಗೌರವಾನ್ವಿತ ಕೇಂದ್ರ ಮಂತ್ರಿ ಆಗಿರುವಂತಹ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸ್ಕೊಟ್ಟಿದ್ರು. ನೋಡ್ರಿ, ತಾವು ಶ್ರೀರಾಮುಲು ಅವ್ರ ಹತ್ರ ಮತ್ತೆ ಗೌರವಾನ್ವಿತ ಜನಾರ್ದನ್ ಸರ್ ಹತ್ರ ಮಾತಾಡಿ ಈ ಪಕ್ಷದ ಒಂದು ಚೌಕಟ್ಟಿನಲ್ಲಿ ನೀವು ಇವ್ರ ಸಮಸ್ಯೆಗಳು ಬಗೆಹರಿಸಿ ಅಂತ ಅವ್ರಿಗಾಗಲೇ ಮೊನ್ನೆ ತಾನೇ ನೀವೆಲ್ಲ ಮೀಡಿಯಾದಲ್ಲಿ ನೋಡಿರ್ತಾರೆ, ಜವಾಬ್ದಾರಿ ವಹಿಸ್ಕೊಟ್ಟಿದ್ರು. ಆದಾಗ್ಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅವರು ನಮ್ಮ ಪಕ್ಷ ಈ ಥರ ಸಮಸ್ಯೆಗಳನ್ನ ಬಗೆಹರಿಸಿ ಅಂತಂದೇಳಿ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟ ನಂತರ ಮತ್ತೆ ಈ ವಿಷಯವನ್ನ ಜಾತಿಯ ವಿಷಯವಾಗಿ ತೆಗೆದುಕೊಂಡೋಗಿದ್ದು ನಮ್ಮ ವಾಲ್ಮೀಕಿ ಸಮುದಾಯದಲ್ಲೂ ಕೂಡ ಅಸಮಾಧಾನ ಇದೆ. ಯಾಕಂದ್ರೆ ಇವತ್ತು ನಾವು ರಾಜ್ಯ ಮಟ್ಟದಲ್ಲಿ ನೋಡ್ತೇವೆ, ಮಾನ್ಯ DK ಶಿವಕುಮಾರ್ ಸರ್ ಅವರಿಗೆ, ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ ಮನಸ್ತಾಪಗಳಿದೆ, ಅವ್ರದೇ ಆದ ಒಂದು ವ್ಯತ್ಯಾಸಗಳಿದೆ. ಹೀಗಿದ್ರೆ ಕೂಡ ನಮ್ಮ ಮಾನ್ಯ ಗೌರವಾನ್ವಿತ ಸತೀಶ್ ಜಾರಕಿಹೊಳಿ ಸರ್ ಅವರು ಯಾವತ್ತು ನಮ್ಮ ಜಾತಿ, ನಮ್ಮ ವಾಲ್ಮೀಕಿ ಸಮುದಾಯವನ್ನು DK ಶಿವಕುಮಾರ್ ಸರ್ ಅವರ ವಿರುದ್ಧ ಎತ್ತಿಕೊಟ್ಟು ಒಂದು ಪ್ರಯತ್ನ ಮಾಡಲಿಲ್ಲ. ಅದೇ ರೀತಿಯಲ್ಲಿ DK ಶಿವಕುಮಾರ್ ಸರ್ ಅವರು ಕೂಡ ಆ ಒಕ್ಕಲಿಗ ಸಮುದಾಯವನ್ನು ಒಗ್ಗೂಡಿಸಿ ಮಾನ್ಯ ಸತೀಶ್ ಜಾರಕಿಹೊಳಿ ಸರ್ ವಿರುದ್ಧ ಎತ್ತಿಕೊಟ್ಟುವಂತ ಕೆಲಸ ಮಾಡಲಿಲ್ಲ. ಹೀಗೆ ನಮ್ಮ ಗೌರವಾನ್ವಿತ ಜನಾರ್ದನ್ ರೆಡ್ಡಿ ಸರ್ ಅವರು, ಆಮೇಲೆ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಗೌರವಾನ್ವಿತ ಸಿದ್ದರಾಮಯ್ಯ ಸರ್ ಅವರ ನಡುವೆ ಕೂಡ ಅನೇಕ ಭಿನ್ನಾಭಿಪ್ರಾಯಗಳಿದೆ, ರಾಜಕೀಯ ಭಿನ್ನಾಭಿಪ್ರಾಯಗಳಿದೆ. ಆದಾಗ್ಯೂ ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬರು ಯಾವತ್ತು ನಮ್ಮ ರೆಡ್ಡಿ ಸಮುದಾಯವನ್ನು ಒಗ್ಗೂಡಿಸಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ವಿರುದ್ಧ ಯಾವತ್ತು ಎತ್ತಿಕಟ್ಟುವ ಕೆಲಸ ಮಾಡಲಿಲ್ಲ. ಇವಾಗ ನಾನು ವಾಲ್ಮೀಕಿ ಸಮುದಾಯದವನಾಗಿ ಅವತ್ತಿನ ದಿನ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಮಾಡಿದರು ಜನಾರ್ದನ್ ರೆಡ್ಡಿ ಸರ್ ಅವರು. 21 ವರ್ಷದಲ್ಲೇ ಒಂದು ಎನೋಬಲ್ ಇಂಡಿಯಾ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ, ಅವತ್ತಿನ ದಿನ ರಾಜಕೀಯ ಪರಿಸ್ಥಿತಿನೇ ಬೇರೆ, ಇವಾಗಿರೋ ರಾಜಕೀಯ ಪರಿಸ್ಥಿತಿಗಳೇ ಬೇರೆ. ಅವತ್ತಿನ ದಿನ ಅವಾಗೆಲ್ಲ ಇನ್ನು ಸಂವಿಧಾನದ ಬಗ್ಗೆ, ಮಾಧ್ಯಮಗಳ ಬಗ್ಗೆ, ಮಾನವ ಹಕ್ಕುಗಳ ಬಗ್ಗೆ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬಗ್ಗೆ ಯಾರಿಗೂ ಜ್ಞಾನ ಇರಲಿಲ್ಲ. ಅವತ್ತಿನ ದಿನ ಓನ್ಲಿ ಮಜಲ್ ಪವರ್ ಅಂತ ಕೆಲಸ ಮಾಡ್ತಾ ಇತ್ತು. ಆವಾಗ ವಿದ್ಯಾವಂತರಾದ, ಬುದ್ಧಿವಂತರಾದ ಒಂದು ಕ್ರಾಂತಿಯನ್ನು ಮಾಡಬೇಕಂತ ಅಂದ್ಕೊಂಡು ನಮ್ಮ ಜನಾರ್ದನ್ ರೆಡ್ಡಿ ಸರ್ ಅವರು ಅವತ್ತು ನಮ್ಮ ವಾಲ್ಮೀಕಿ ಸಮುದಾಯದ ಶ್ರೀರಾಮುಲಣ್ಣನವರನ್ನ ಗುರುತಿಸಿ, ಈ ವ್ಯಕ್ತಿಯಲ್ಲಿ ಕ್ರಾಂತಿ ಮಾಡುವ ಒಂದು ಹೊಸ ಬದಲಾವಣೆ ತರುವಂತ ಶಕ್ತಿ ಇದೆ ಅಂತಂದೇಳಿ ಶ್ರೀರಾಮುಲಣ್ಣನವರಲ್ಲಿರುವ ಆ ಶಕ್ತಿಯನ್ನ ಹೊರಗಡೆ ತಂದು ಬೆಳೆಸಬೇಕಾದ್ರೆ ಅವತ್ತು ನಮ್ಮ ಜನಾರ್ದನ್ ರೆಡ್ಡಿ ಸಾರು ಯಾವತ್ತು ಜಾತಿ ನೋಡಲೇ ಇಲ್ಲ. ಹೀಗೆ ಅಲ್ಲ ಸರ್, ಅಷ್ಟು ಪರಿಜ್ಞಾನ ಇರಲಿಲ್ಲ ನಮ್ಗೆ ಅಂತ ಹೇಳ್ತಾ ಇದ್ದೀನಿ ಸರ್. ಕ್ಷಮಿಸಿ, ದಯಮಾಡಿ ಕ್ಷಮಿಸಿ ಸರ್, ದಯಮಾಡಿ ಇನ್ನ ಕ್ಷಮಿಸಿ ಸರ್. ಹೀಗೆ ಅವತ್ತಿನ ದಿನ ಜನಾರ್ದನ್ ರೆಡ್ಡಿ ಸರ್ ಅವರು ಒಂದು ಹೊಸ ಕ್ರಾಂತಿ ಮಾಡಿ 1999ರಲ್ಲಿನೇ ಅವರ ಎನೋಬಲ್ ಇಂಡಿಯಾದಿಂದ ಏನೋ ಒಂದು ವ್ಯವಹಾರ ಮಾಡಿ ಎಲ್ಲ ದುಡ್ಡನ್ನು ಚುನಾವಣೆಗಳಲ್ಲಿ ಖರ್ಚು ಮಾಡಿ ಅವತ್ತು ರಕ್ತ ಬೆವರು ಸುರಿಸಿ ಶ್ರೀರಾಮುಲಣ್ಣನವರ ಒಂದು ಗೆಲುವಿಗಾಗಿ ಪ್ರಯತ್ನ ಮಾಡ್ತಾರೆ. ಅವತ್ತು ಸಫಲ ಕಾಣಲಿಲ್ಲ. ಅದಾದ ನಂತರ ಮತ್ತೆ 2004ರಲ್ಲಿ ಇಲ್ಲಿ ನಾನೇ ಯಾಕೆ ಇವತ್ತಿನ ದಿನ ನನ್ನನ್ನೇ ಪತ್ರಿಕಾಗೋಷ್ಠಿ ಮಾಡ್ಬೇಕಂತ
ನಾವು ನಮ್ಮ ಕಡೆಯಿಂದ ಯಾಕೆ ಹೇಳ್ತಾ ಇದೀವಿ ಅಂದರೆ, ನಾನು ವಾಲ್ಮೀಕಿ ಸಮುದಾಯದವನಾಗಿ ಜನಾರ್ದನ್ ರೆಡ್ಡಿ ಸಾರ್ ಕಡೆಯಿಂದ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ ಅಂತ ಹೇಳೋದಕ್ಕಾಗಿಯೇ ನಾನೇ ಮಾಡ್ತಾ ಇರೋದು. ಇವತ್ತಿನ ದಿನ ಅವಾಗೆ 2004ರಲ್ಲಿ ಇನ್ನ ಬಳ್ಳಾರಿ ಬಂದ್ಬಿಟ್ಟು, ಬಳ್ಳಾರಿ ಇದು ಜನರಲ್ ಕಾನ್ಸ್ಟಿಟ್ಯೂಯೆನ್ಸಿ, ಸಿರುಗುಪ್ಪ ಕೂಡ ಜನರಲ್ ಕಾನ್ಸ್ಟಿಟ್ಯೂಯೆನ್ಸಿ. ಅವತ್ತು ಮನಸ್ಸು ಮಾಡಿದ್ರೆ ಜನಾರ್ದನ್ ರೆಡ್ಡಿ ಸರ್ ಅವರು ನಿಂದಿರಬಹುದಾಗಿತ್ತೇನೋ ಅಂತ ನನ್ನ ಅನಿಸಿಕೆ. ಆಮೇಲೆ ಸಿರುಗುಪ್ಪದಲ್ಲಿ ಕೂಡ 2004ರಲ್ಲಿ ಜನರಲ್ ಕಾನ್ಸ್ಟಿಟ್ಯೂಯೆನ್ಸಿ, ಅಲ್ಲಿ ಯಾಕೆ ಜನಾರ್ದನ್ ರೆಡ್ಡಿ ಸರ್ ಅವರು ಜಾತ್ಯತೀತವಾಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಅಲ್ಲಿ 2004ರಲ್ಲಿ ಅಲ್ಲಿ ಸೋಮಲಿಂಗಪ್ಪ ಸರ್ ಅವ್ರಿಗಿಂತ ಮೊದಲೇನೆ ಅಲ್ಲಿ ಬಹಳಷ್ಟು ಜನಗಳು ಬಿಜೆಪಿ ಪಕ್ಷವನ್ನು ಕಟ್ಟಿ ಸಂಘಟನೆ ಮಾಡಿ ಎಲ್ಲ ಪಕ್ಷವನ್ನು ಕಟ್ಟಿರ್ತಾರೆ. ಆದಾಗ್ಯೂ ಕೂಡ ಜನಾರ್ದನ್ ರೆಡ್ಡಿ ಸರ್ ಅವರು ಅವತ್ತೇನಾದ್ರೂ ಮನಸ್ಸು ಮಾಡಿದ್ರಿಗಿನ ಸಿರುಗುಪ್ಪ ತಾಲೂಕಲ್ಲಿ ರೆಡ್ಡಿ ಸಮುದಾಯಕ್ಕೂ ಇಲ್ಲ ಲಿಂಗಾಯತ ಸಮುದಾಯಕ್ಕೂ ಟಿಕೆಟ್ ಅನ್ನು ಕೊಡಬಹುದಾಗಿತ್ತು. ಸೋಮಲಿಂಗಪ್ಪ ಅಂತ ಸೋನಿಯಾ ವೇವ್ನಾಗ 19,000 ಎಲೆಕ್ಷನ್ ಆಗ್ಲಿ ಸರ್, ಅಲ್ಲ ಸರ್, ನಾನು ನಮ್ಮ ಸಮುದಾಯಕ್ಕೆ ಮಾಡಿದ್ದು ನಾನು ಮುಂದೆ ಸರ್ ನಿಮ್ಮ ಪ್ರಶ್ನೆಗಳನ್ನ ತಗೊಳ್ತೀನಿ ಸರ್. ಅಲ್ಲ ಸರ್, ನಾನು ಕಡೆಗಣಿಸಿಲ್ಲ, ಮುಂದೆ ನಾನು ಮಾತಾಡೋದನ್ನ ಕೇಳಿ ಸರ್, ಆಮೇಲೆ ಪ್ರಶ್ನೆ. ಅಲ್ಲ ಸರ್, ಇವಾಗ ನಾನು ದಯಮಾಡಿ ನಾನು ಮುಂದೆ ಮಾತಾಡ್ತೀನಿ ಸರ್. ದಯಮಾಡಿ ಸೋಮಲಿಂಗಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟು ಅವತ್ತು ಕೂಡ ಗೆಲ್ಲಿಸಿ ನಮ್ಮ ಸಮುದಾಯಕ್ಕೆ ಒಳ್ಳೇದು ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತಿದ್ದೇನೆ ಸರ್. ಹೇಳ್ತಾ ಇದ್ದೀನಿ ಒಳ್ಳೇದು ಮಾಡಿದ್ರು ಅಂತ. ಸೋಮಲಿಂಗಪ್ಪ ಅವರು ಕೂಡ ಹೋರಾಟ ಮಾಡಿ ಮೇಲೆ, ನಾನು ಇಲ್ಲಿ ಸರ್ ಯಾರನ್ನ ಕೀಳು ಮಟ್ಟದಲ್ಲಿ ಮಾತಾಡೋಕ್ಕಂತ ದಯಮಾಡಿ ಬಂದಿಲ್ಲ. ನಾನು ಆ ಥರ ವ್ಯಕ್ತಿ ಕೂಡ ಅಲ್ಲ. ನನ್ನ ಸ್ವಲ್ಪ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬೇಕಂತ ಕೇಳ್ತಾ, ನಾನು ಪ್ರತಿಯೊಬ್ಬ ವ್ಯಕ್ತಿನ ನಮ್ಮ ಜನಾರ್ದನ್ ರೆಡ್ಡಿ ಸರ್ ಅವ್ರು ಯಾವ ಥರ ಬೆಳೆಸಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ, ಹೇಳ್ತೀನಿ. ಅವತ್ತಿನ ದಿನ 2004ರಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಅಲ್ಲಿ ಏನಪ್ಪ ವಿಷಯ ನಾವು ತಿಳ್ಕೊಬೇಕಂದ್ರೆ, ಅಲ್ಲಿ ಶಂಕರ್ ರೆಡ್ಡಿ ಸರ್ ಅವರು ಇದ್ರಲ್ಲಿ ಈಗ ಜಾತಿ ರಾಜಕಾರಣ ಮಾಡಲಿಲ್ಲ. ಇವತ್ತೆಲ್ಲ ಇದು ಪತ್ರಿಕಾಗೋಷ್ಠಿನೇ ಇವತ್ತು ಇದು ಇವಾಗ ನಮ್ಮ ವಾಲ್ಮೀಕಿ ಸಮುದಾಯದಿಂದ ಬೇರೆ ಕಡೆ ಪತ್ರಿಕಾಗೋಷ್ಠಿ ಮಾಡಿ ಇವಾಗ ಇವ್ರು ಹಿಂಗ ಅನ್ಯಾಯ ಮಾಡ್ತಿದ್ರು ಅನ್ನೋದಕ್ಕೇನೆ ಈ ಪತ್ರಿಕಾಗೋಷ್ಠಿ ಬರೋಕ್ಕೆ ಕಾರಣ. ಅವತ್ತು ಅಲ್ಲಿ ಶಂಕರ್ ರೆಡ್ಡಿ ಸರ್ ಅವ್ರು ಇದ್ರು. ಶಂಕರ್ ರೆಡ್ಡಿ ಸರ್ ಅವ್ರು ಇದ್ರು ಕೂಡ ಸೋಮಲಿಂಗಪ್ಪಣ್ಣನ ಗೆಲ್ಸ್ಕೊಂಬಂದ್ರು, ಇಲ್ಲಿ ಶ್ರೀರಾಮುಲಣ್ಣನ ಕೂಡ ಗೆಲ್ಸ್ಕೊಂಬಂದ್ರು. ಹಾಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಕಂಡಂಗೆ ನಮ್ಮ SC/ST ಸಮುದಾಯಗಳಿಗೆ ಅವತ್ತಿನ ದಿನ ಆರ್ಥಿಕ ಬಲ ಇರಲಿಲ್ಲ. ಆದ್ರೂ ಕೂಡ ಎಷ್ಟೊಂದು ಜನಗಳನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನೆಲ್ಲ ಮಾಡಿದ್ರು. ಮೊಟ್ಟ ಮೊದಲು ಬಳ್ಳಾರಿಯಲ್ಲಿ ಬಂದ್ಬಿಟ್ಟು ಜಿಲ್ಲಾ ಪಂಚಾಯತಿದು ಒಂದು ಜಿಲ್ಲಾಧ್ಯಕ್ಷ ಇಡೀ ಬಿಜೆಪಿದು ಬಳ್ಳಾರಿಯಲ್ಲಿ ಆಗಿದ್ದು ಬಿಜೆಪಿಯಿಂದ. ಈಗ ಇಷ್ಟೆಲ್ಲ ನಮ್ಮ SC/ST ಸಮುದಾಯಗಳನ್ನ ಅವ್ರು ಬೆಳೆಸಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾನೇನಂದ್ರೆ ಇವಾಗ DK ಶಿವಕುಮಾರ್ ಸರ್, ಜಾರಕಿಹೊಳಿ ಸರ್ ಅವರು, ಆಮೇಲೆ ಇನ್ನ ಸಿದ್ದರಾಮಯ್ಯ ಸರ್ ಅವರು ಆಗ್ಬೋದು, ಇನ್ನ ಬೇರೆ ಬೇರೆ ನಾಯಕರು, ಇವಾಗ HD ಕುಮಾರಸ್ವಾಮಿ ಸರ್ ಅವರು, ಬಹಳಷ್ಟು ಜನಗಳಿಗೆ ಮನಸ್ತಾಪ ಇದೆ. ಮನಸ್ತಾಪನ ಜಾತಿವರೆಗೆ ತಗೊಂಡೋಗ್ಬಾರ್ದಂತ ನಮ್ಮ ಅನಿಸಿಕೆ. ಇವಾಗ ಚುನಾವಣೆ ಗೆಲ್ಲಬೇಕಂದ್ರೆ ಒಂದೇ ಒಂದು ಸಮುದಾಯ ಸಹಾಯ ಮಾಡಿದ್ರೆ ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತ. ಹೀಗೆ ನಾವು ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯ ನಾವು ಇತಿಹಾಸದಲ್ಲಿ ಕಂಡಂಗ ನಾನು ಹೇಳ್ತಿದ್ದೆ ಬಹಳಷ್ಟು ವೇದಿಕೆಗಳಲ್ಲಿ ಧೈರ್ಯ, ಸಾಹಸ, ಆಮೇಲೆ ಸ್ವಾಮಿ ನಿಷ್ಠೆಗೆ, ಆಮೇಲೆ ಒಳ್ಳೆ ರಣ ಹೋರಾಟಗಾರರು, ಯುದ್ಧ ಕಲಿಗಳು ನಮ್ಮ ವಾಲ್ಮೀಕಿ ಸಮುದಾಯದವರು. ಆಮೇಲೆ ಇಲ್ಲಿ ಸ್ವಾಮಿ ನಿಷ್ಠೆ ಕೂಡ ತುಂಬಾ ಹೆಸರು. ಇವತ್ತಿನ ದಿನ ಅವತ್ತು ನಾವು ಏನು ಇಲ್ದಾಗ ನನಗೆ ಎಷ್ಟು ಸಂತೋಷ ಆಗ್ತಿತ್ತು ಅಂದ್ರೆ, ನಾನು ರಾಜಕೀಯ ಬರೋಕ್ಕಿಂತ ಮೊದಲು ಜನಾರ್ದನ್ ರೆಡ್ಡಿ ಸರ್ ಅವರು ನೋಡ್ರಿ, ಇವತ್ತಿನ ದಿನ ನಮ್ಮ ಬಳ್ಳಾರಿಯಲ್ಲಿ ಶ್ರೀರಾಮುಲಣ್ಣ ಒಬ್ಬರೇ ಅಲ್ಲ, ಸುರೇಶ್ ಬಾಬು ಆಗಿರ್ಬೋದು, ಚಿಕ್ಕ ಯುವಕನ್ನ ಅವತ್ತಿನ ದಿನ 26 ವರ್ಷದಲ್ಲೇ MLA ಮಾಡಿದ್ರು. ನಮ್ಮ ನಾಗೇಂದ್ರಣ್ಣನೂ MLA ಮಾಡಿದ್ರು. ಆಮೇಲೆ ನೇಮರಾಜ್ ನಾಯ್ಕ ಅವ್ರನ್ನ MLA ಮಾಡಿದ್ರು. ಆಮೇಲೆ ಚಂದ್ರನಾಯ್ಕನ MLA ಮಾಡಿದ್ರು. ಇವರೆಲ್ಲ ನೋಡಿದ್ರೆ ಅವತ್ತಿನ ದಿನ ಅದು ನಮ್ಮ SC/ST ಸಮುದಾಯಗಳಿಗೆ ಇಷ್ಟೆಲ್ಲ ಸಹಾಯ ಮಾಡಿದಂಥ ಒಬ್ಬ ನಾಯಕರನ್ನ ಇವತ್ತು ನಾವು ನಮ್ಮ ಜಾತಿ ಎತ್ತುಕಟ್ಟಿ ಈ ಥರ ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಅಂತ ಹೇಳಕ್ ಇಷ್ಟಪಡ್ತೇನೆ. ಎಲ್ಲಾರನ್ನ MLA ಮಾಡಿದ್ರೆ ಅವ್ರು ಪತ್ತಿನ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಮಾಡಿದ್ರೆ ಅಂದ್ರೆ ಅವ್ರು ಪತ್ತೆ ಹಂಗೆ ಎಲ್ಲರೂ ಮಾಡಂಗಿದ್ರೆ ಇವ್ರು ಅವ್ರ ಪತ್ನಿ ಗೆಲ್ತಿದ್ರು. ಪಾರ್ಟಿ ಸಂಬಂಧನೇ ಜನ ಓಟ್ ಯಾವ ಮಾಡಕ್ಕಾಗಲ್ಲ. ಜನ ಓಟ್ ಹಾಕ್ಬೇಕು. ನೀನೇ ನಿಂತಿದ್ದಲ್ಲ, ಮತ್ತೆ ನೀನೇ ಗೆಲ್ಲಿಲ್ಲ. ಜನ ಓಟ್ ಹಾಕ್ಲಿಲ್ಲ, ಗೆಲ್ಲಿಲ್ಲ. ಆಗ್ಲಿ ಸರ್. ಇವಾಗ ನಾನೇನ್ ಹೇಳ್ತಿರೋದಂದ್ರೆ, ಇದು ನಾವು ವಾಲ್ಮೀಕಿ ಸಮುದಾಯದ ಕಡೆಯಿಂದನೇ ಮಾಡಿದ್ದೇನೆಂದ್ರೆ, ಲಾಸ್ಟ್ಗೆ ನಾವು ವಾಲ್ಮೀಕಿ ಸಮುದಾಯಕ್ಕೆ ಎಷ್ಟು ಸಹಾಯ ಮಾಡಿದ್ರೆ ಅಂತ ಇವತ್ತು ದಿನ ಒಂದು ಚುನಾವಣೆ ಗೆಲ್ಬೇಕಂದ್ರೆ ಪಕ್ಷ ಕೂಡ ಬೇಕು. ಪಕ್ಷ ಇಲ್ದೇ ಪಕ್ಷ ಮತ್ತೆ ಕಾರ್ಯಕರ್ತರು ಎಲ್ಲರೂ ಬೇಕಾಗುತ್ತೆ. ಅಲ್ಲಿ ನಮ್ಮ ಸಾಹೇಬ್ರ ಕಡೆಯಿಂದ ಸಹಾಯ ಆಗಿದೆ ಅಂತ ಹೇಳಿ. ಅಲ್ಲ ಇವಾಗ
ಒಂದು ಇವಾಗ ವಾಲ್ಮೀಕಿ ಸಮುದಾಯ ಅದೆಲ್ಲ ಮುಗಿದ ಮೇಲೆ ನಿಮ್ಮ ಕ್ವಶನ್ಗಳು ಹಾ ಪ್ಲೀಸ್ ಪೂರ್ತಿ ಮುಗಿದ ಮೇಲೆ ನಿಮ್ಮ ಎಲ್ಲ ಎಲ್ಲವೂ ನಾವೇ ನೀವು ಹೇಳಿ ಪಾಠ ಕೇಳಕ್ ಬಂದಿಲ್ಲ. ಅಲ್ಲ ಮುಗಿದ ಮೇಲೆ ಪ್ರಶ್ನೆಗಳು ಸಂದರ್ಭ ಬರ್ತಿರ್ತಾವ. ನಿಮ್ಮ ಪಾಠಗಳು ನೀವು ಪಾಠ ಮಾಡಕ್ ಬಂದಿ ನಾವು ಕೇಳಕ್ ಬಂದಿವೆ. ಇಲ್ಲ ಪರವಾಗಿಲ್ಲ ಇವಾಗ ಹೀಗೆ ಇದು ಈ ಪತ್ರಿಕಾಗೋಷ್ಠಿ ಒಂದು ಗೌರವಾನ್ವಿತ ನಮ್ಮ ಬಳ್ಳಾರಿ ಜಿಲ್ಲೆಯ ಎರಡು ದೈತ್ಯ ಶಕ್ತಿಗಳ ನಡುವೆ ಏನು ಅಸಮಾಧಾನ ಆಗಿದೆ, ಅದಕ್ಕಾಗಿಯೇ ಈ ಒಂದು ಪತ್ರಿಕಾಗೋಷ್ಠಿಗಳು ನಡೀತಿರೋದು. ಇದು ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ಪಕ್ಷ ಎಲ್ಲ ಒಂದು ಶಮನ ಮಾಡಬೇಕು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೇನಪ್ಪ ಅಂದರೆ ನೋಡಿ, ಅವತ್ತಿನ ದಿನ ಬಳ್ಳಾರಿಯಲ್ಲಿ ಅಂದರೆ ಶ್ರೀರಾಮ್ ಲಣ್ಣವ್ರಿಗೆ ಮತ್ತು ಶ್ರೀರಾಮ್ ಲಣ್ಣವ್ರ ಕುಟುಂಬಕ್ಕೆ ಜನಾರ್ದನ್ ರೆಡ್ಡಿ ಸರ್ ಮಾಡಿದ್ದು ನಾನು ಏನು ಸಹಾಯ ಮಾಡಿದ್ರು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಬಂದು. ಅದಕ್ಕಾಗಿಯೇ ನಾವು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಅವ್ರನ್ನ ಇವತ್ತು ನಾವು ಇವರು ವಾಲ್ಮೀಕಿ ಸಮುದಾಯ ವಿರೋಧಿ ಅಂತ ಬಿಂಬಿಸೋದು ತಪ್ಪು ಅಂತ ನನ್ನ ಅನಿಸಿಕೆ. ಯಾಕಂದರೆ ಅವತ್ತು ನೋಡ್ರಿ, ಇಲ್ಲಿ 2009ರಲ್ಲಿ ಮಾನ್ಯ ಗೌರವಾನ್ವಿತ ಫಕೀರಪ್ಪಣ್ಣವ್ರು ಆಕಾಂಕ್ಷಿ ಆಗಿದ್ರು ಬಳ್ಳಾರಿಯಲ್ಲಿ. ಅವಾಗ ಫಕೀರಪ್ಪಣ್ಣವ್ರಿಗೆ ಅಲ್ಲಿ ಟಿಕೆಟ್ ಸಿಗಲ್ಲ. ಮಾನ್ಯ ಗೌರವಾನ್ವಿತ ಶ್ರೀರಾಮ್ ಲಣ್ಣವರ ಸಹೋದರಿ ಅವ್ರು ಗುಂಕಲರ್ ಇರ್ತಾರೆ, ಸಾಮಾನ್ಯ ಮಹಿಳೆಯನ್ನು ತಗೊಂಡ್ಬಂದು ಅವತ್ತಿನ ದಿನ ನಮ್ಮ ಜನಾರ್ದನ್ ರೆಡ್ಡಿ ಸರ್ ಅವರು MP ಮಾಡ್ತಾರೆ. ಹೀಗೆ ನಮ್ಮ ಅಲ್ಲರಿ ನಾನು ನಮ್ಮ ಸಮುದಾಯಕ್ಕೆ ಮಾಡಿದ್ದು ಹೇಳ್ತೀನಿ, ಹೇಳಿ ಸರ್. ಸರ್, ಒಂದು ಸಾಮ್ರಾಜ್ಯ ಕಟ್ಟಬೇಕಂದ್ರೆ ಎಲ್ಲರದು ಸಹಾಯ ಇರ್ತದೆ ಸರ್. ನಾನು ಹೇಳೋದಂದ್ರೆ ಇವತ್ತಿನ ದಿನ ಚಾಣಕ್ಯ ಇಲ್ಲ ಅಂದ್ರೆ ಚಂದ್ರಗುಪ್ತ ಇಲ್ಲ ಇತಿಹಾಸದಾಗೆ, ಚಂದ್ರಗುಪ್ತ ಇಲ್ಲ ಅಂದ್ರೆ ಚಾಣಕ್ಯ ಇಲ್ಲ, ಒಬ್ರಿಗೊಬ್ರು ಬೇಕಾಗ್ತಾರೆ. ಬಟ್ ಏನಂದ್ರೆ ಇವತ್ತು ಇಡೀ ಬಳ್ಳಾರಿ ಜಿಲ್ಲೆ ಇದು ಆಗ್ಬಾರ್ದಂತಾನೆ ಎಲ್ಲರೂ ಬಯಸ್ತಾ ಇರೋದು. ನಾವು ಒಂದೇ ಒಂದು ನನ್ನ ಇಲ್ಲಿಂದ ನಾನು ಯಾವ ಸಮುದಾಯಕ್ಕಲ್ಲ, ನನ್ನ ವಾಲ್ಮೀಕಿ ಸಮುದಾಯಕ್ಕೆ ಸಂದೇಶ ಏನಂದ್ರೆ, ನಾನು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ನಾವೆಲ್ಲರೂ ಸೇರಿ ಈ ಮನಸ್ತಾಪವನ್ನು ನಾನು ಅದನ್ನೇ ಅಲ್ಲಿರೋ ನಮ್ಮ ಸ್ನೇಹಿತರಿಗೆ ಕೇಳ್ಕೊಂಡಿದ್ದು ಇಷ್ಟೇನೆ. ಒಂದು ಗ್ಯಾಪ್ ಕ್ರಿಯೇಟ್ ಆಗಬಾರ್ದು. ಸ್ವಲ್ಪ ಮನಸ್ತಾಪ ಹೆಚ್ಚಾದಂಗೆಲ್ಲ ಮುಂದೆ ಸಮಸ್ಯೆ ಆಗ್ತಾವ ಅಂತ ಅವ್ರ ಹತ್ರ ಕೂಡ ನಾವು ಹೇಳಿದ್ ಕೂಡ ಇಷ್ಟೇನೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಜವಾಬ್ದಾರಿ ಕೊಟ್ಟಾಗ ಈ ತರ ಕೌಂಟರ್ ಪ್ರೆಸ್ ಮೀಟ್ ಮಾಡೋದು ಕೂಡ ಗ್ಯಾಪ್ ಇನ್ನು ಜಾಸ್ತಿ ಮಾಡುತ್ತೆ ಸರ್. ಅದನ್ನೇ ಮೊನ್ನೆ ನೀವು ಯಾಕೆ ಮಾಡ್ತಾ ಇದ್ದೀರಾ ಪ್ರೆಸ್ ಮೀಟ್ ಸರ್? ಇವಾಗ ನಿಮ್ಮ ಉದ್ದೇಶ ಒಳ್ಳೇದು, ಗ್ಯಾಪ್ ಕಡಿಮೆ ಆಗಬೇಕು ಅಥವಾ ಕಾಯ್ತಬೇಕು, ಹಂಗಿಂತ ಕೌಂಟರ್ ಕೊಡ್ತೀರಾ ನೀವು? ಸರ್, ಇವಾಗ ನಮ್ಮ ಸಮುದಾಯದ ನಮ್ಗೆ ಏನು ಸಂದೇಶ ಕೊಡ್ತಾ ಇದಾರೆ ಅಂದ್ರೆ, ಅಪ್ಪ ಇವತ್ತು ಬಳ್ಳಾರಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ, ನಾಳೆ ಹೊಸಪೇಟೆ ಮಾಡಬೇಕು, ನಾಳೆ ರಾಜ್ಯಾಂತ ಮಾಡಬೇಕು ಅಂತ ಹೇಳ್ತಾ ಇದಾರೆ. ಅದಕ್ಕಾಗಿನೇ ನಾನು ಹೇಳೋದು, ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ನಾವು ಜನಾರ್ದನ್ ರೆಡ್ಡಿ ಸಾಹೇಬ್ರು ಮಾಡೋ ಅನ್ಯಾಯ ಏನು ಅಂತ ಅವತ್ತಿನ ದಿನ ಹೋರಾಟ ಮಾಡಿ ವಾಲ್ಮೀಕಿ ಜಯಂತಿ ಮಾಡಿದ್ದು ಜನಾರ್ದನ್ ರೆಡ್ಡಿ ಸಾಹೇಬ್ರು. ಪಾರ್ಟಿ ಹೈಕಮಾಂಡ್ ಆಲ್ರೆಡಿ ಜೋಶಿ ಅವರಿಗೆ ಜವಾಬ್ದಾರಿ ಕೊಟ್ಟಾಗ ಸರ್, ಇವಾಗ ಸಾಹೇಬ್ರಿಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೊಟ್ಮೇಲೆ ನಾವು ಆಮೇಲೆ ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬ್ರ ಕಡೆಯಿಂದ ಮತ್ತೆ ಅವರು ಅಭಿಮಾನಿ ಬಳಗದಿಂದ ಯಾವುದೇ ಪತ್ರಿಕಾಗೋಷ್ಠಿಗಳು ನಡೆದಿಲ್ಲ ಸಾಹೇಬ್ರೆ. ಅವರನ್ನೇ ಮುಂದುವರಿಸಿದ್ದು, ಅವರನ್ನೇ ಪತ್ರಿಕಾಗೋಷ್ಠಿ ಮಾಡಿದ್ದು. ಅದಕ್ಕಾಗಿ ನಾವು ನನ್ನ ಸಮುದಾಯಕ್ಕೆ ಕೇಳ್ಕೊಳ್ಳೋದೇನೆಂದ್ರೆ, ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬ್ರು ಅನ್ಯಾಯ ಮಾಡಿಲ್ಲ ನಮ್ಮ ಸಮುದಾಯಕ್ಕೆ ಅಂತ ಹೇಳಕ್ಕೆ ಪತ್ರಿಕಾಗೋಷ್ಠಿ ಮಾಡ್ತಿರೋದು. ಸರ್, ಖಂಡಿತವಾಗಿಯೂ ಅಗತ್ಯ ಇಲ್ಲ ಸಾಹೇಬ್ರೆ. ಫಸ್ಟ್ ನಮ್ಮ ಸಮುದಾಯದವ್ರ ಕಡೆಯಿಂದ ಆ ಕಡೆ ನಾನು ನಮ್ಮ ಶ್ರೀರಾಮ್ ಲಣ್ಣವರ ಮತ್ತು ನಮ್ಮ ವಾಲ್ಮೀಕಿ ಸಮುದಾಯದ ಶ್ರೀರಾಮ್ ಲಣ್ಣವರ ಅಭಿಮಾನ ಬಳಗಕ್ಕೆ ಕೇಳ್ಕೊಳ್ತೇನೆ, ಇದನ್ನ ಇಲ್ಲಿಗೆ ಮುಗಿಸೋಣಪ್ಪ, ಮುಗಿಸಿ ಅವರಿಬ್ಬರು ಒಂದಾಗಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತೀವಿ ಸರ್. ರಾಜಕೀಯವಾಗಿ ಕೋರಕಂಶಲ್ಲಿ ಕಾಪಿ ಬಂತು, ಸಂಡೂರು ಸೋಲಿಗೆ ನಿರ್ಲಕ್ಷ್ಯ ಸೇರಂತಕ್ಕಂಥ ವಿಷಯ ಬಂದಿತ್ತು. ಈ ಕತ್ತಿ, ಕುಡುಗೋಲು, ಮಚ್ಚು, ಮಡ್ರುಗಳು, ಬಾಂಬ್ಗಳು, ಬುಲೆಟ್ಗಳು ಇವೆಲ್ಲ ಅನ್ನೆಸರಿ ಆರ್ಗ್ಯುಮೆಂಟ್ ಯಾಕೆ ಬೇಕಾಗಿತ್ತು? ಅದೇನು ರಾಜಕೀಯದಲ್ಲಿ ಮಾಡಿದ್ರ? ಪ್ರಹ್ಲಾದ್ ಜೋಶಿ ಅವರು ರಾಧಾಮೋಹನ್ ಬಂದು ಹೇಳಿ ಇವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರ? ಇವೆಲ್ಲ ಪ್ರಚೋದನಕಾರಿ ಭಾಷಣ ಮಾಡಿ ವಿನಾಕಾರಣ ಸಮಸ್ಯೆ ಬಂದು ಸೃಷ್ಟಿ ಮಾಡಿದ್ ಗಡ್ಡೆ ಅಲ್ವಾ? ಅಲ್ಲ ಸರ್, ಅವತ್ತಿನ ಪರಿಸ್ಥಿತಿ ಹಂಗಿತ್ತು ಅಂತ ಹೇಳಿದ್ರು ಸರ್ ಸಾಹೇಬ್. ನಾನು ನೋಡಿದ್ದೀನಿ ಸರ್ ಅದು ಲೈವ್. ಅಲ್ಲ, ಅವಾಗಿನ ಪರಿಸ್ಥಿತಿ ಹಂಗಿತ್ತು. ಅಲ್ಲಲ್ಲ, ರಾಜಕೀಯವಾಗಿ ಏನ್ ಕೊಡ್ಬೇಕಾಗಿತ್ತು ಸ್ಟೇಟ್ಮೆಂಟ್? ಎಲ್ಲರಿಂದ ಸೋಲು ಗೆಲುವು ಅಂತಕ್ಕಂಥದ್ದು ಕಾಮನ್ ಆಗಿತ್ತು. ಇವೆಲ್ಲ ಯಾವ ಸ್ಟೇಷನ್ ಬಾಬು ಹಿಡ್ಕೊಂಡು ದಿವಾಕರ್ ಬಂದಿದ್ರು, ಕೊಂಡೈ ಬಂದಿದ್ರು, ಅವ್ರು ದುಡ್ಡು ಕೊಟ್ಟರು, ಇವ್ರು ದುಡ್ಡು ಕೊಟ್ಟರು ಅಂತಕ್ಕಂಥ ಓಲ್ಡ್ ಹಿಸ್ಟ್ರಿ ಯಾಕೆ ಇವತ್ತು ಅವರು ಆರೋಪ ಮಾಡಿದ್ದಾರೆ? ಪದ್ಮಾವತಿ ಕೊಲೆ ಕೇಸ್ ಯಾವ್ದು ಕೂಡ ನಿಮ್ಮ ಮುಖಾಂತರನೇ ಆಗಿದೆ, ನೀವು ಅವರ ಅಪೀಡಲ್ ಆಗಿದೆ, ಅದು ತನಿಖೆ ಆಗ್ಬೇಕಂತ ಒತ್ತಾಯ ಮಾಡ್ತಾರೆ. ಯಾರು ಸಾಧ್ಯವಿಲ್ಲ ಇಲ್ಲಿ? ಮೂಲತಃವಾಗಿ ಇಂದಿನ ದಿನಮಾನಗಳಲ್ಲಿ ನಮ್ಮ ವಾಲ್ಮೀಕಿ ಸಮಾಜದವರು ಅಣ್ಣ ಸರ್, ಇವಾಗ ಅವಾಗಿನ ಪರಿಸ್ಥಿತಿಗಳು, ನಾನು ಮಾತಾಡ್ಬೇಕಾದ್ರೆ ಒಂದೇನೋ ಸಂವಿಧಾನದ ಬಗ್ಗೆ ತಪ್ಪು ಮಾತಾಡಿದ್ವಿ. ಅವತ್ತಿನ ಪರಿಸ್ಥಿತಿಗಳು ಆಗಿದ್ವು. ಅಲ್ಲ, ಒಂದ್ ವೇಳೆ ಸಾಹೇಬ್ರು ಹೇಳೋದು, ನಮ್ಮ ಸಮುದಾಯದವ್ರು ಬಹಳಷ್ಟು ಜನ, ಒಬ್ಬರು ಶ್ರೀರಾಮ್ ಲಣ್ಣವ್ರು ಅಂತಂದಲ್ಲ, ಬಹಳಷ್ಟು ಜನಗಳು
ಅವ್ರ ಸಂಪರ್ಕಕ್ಕೆ ಬಂದ ಮೇಲೆ ಸ್ವಲ್ಪ ಬಹಳಷ್ಟು ಬೆಳವಣಿಗೆ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಖುಷಿ ಆಗುತ್ತೆ. ಜನಾರ್ದನ್ ರೆಡ್ಡಿ ಸರ್ ಅವರು ಬಹಳಷ್ಟು ಜನ ಬೆಳೆಸಿದ್ದಾರೆ ಸರ್. ನಾವು ಪ್ರಾಮಾಣಿಕವಾಗಿ ವಾಲ್ಮೀಕಿ ಸಂಸ್ಥೆ ಒಪ್ಕೋಬೇಕು ಸರ್. ಸಮುದಾಯದವರು ಬಹಳಷ್ಟು ಹಿರಿಯ ನಾಯಕರು ಅಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ. ನೀವು ಯುವಕರಷ್ಟೇ ಮಾಡ್ತಿದ್ರಿ, ಏನ್ ಸಂದೇಶ ಇದು ಸರ್? ಈಗ ಹಿರಿಯರು ಅಲ್ಲೇ ಬಂದಿಲ್ಲ ಸರ್, ಒಂದೇ ಒಂದು ಸರ್, ಬಹಳ ಹಿರಿಯ ರಾಜಕಾರಣಿಗಳು ಕೂಡ ಇದ್ದಾರೆ ಸರ್. ಇವಾಗ ನಾವು ಒಂದೇಳೋದೇನು ಸರ್ ಅಂದ್ರೆ, ನಾವು ಈ ಪತ್ರಿಕಾಗೋಷ್ಠಿಯ ಉದ್ದೇಶನೇ ನಮ್ಮವರು, ನಮ್ಮ ವಾಲ್ಮೀಕಿ ಸಮುದಾಯ, ನಮ್ಮ ಜನಾರ್ದನ್ ಶ್ರೀರಾಮುಲಣ್ಣವರ ಒಂದು ಅಭಿಮಾನ ಬಳದವರು, ಇದನ್ನ ನಾವು ಯಾವತ್ತು ವೈಷಮ್ಯಗಳನ್ನ ನಾವು ಶಮನ ಮಾಡ್ಬೇಕು ವಿನಃ ನಾವು ಇದನ್ನ ಇವತ್ತಿನ ದಿನ ಒಬ್ಬರನ್ನ ವಿಲನ್ಗಳ ತರ ಮಾಡೋದು, ಏನೋ ಒಂದು ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಮಾಡಿಸ್ಕೊಂಡು ಮೂಡಿಸುವಂತ ಕೆಲಸ ಆಗ್ಬಾರ್ದು ಅಂತ ನನ್ನ ಅನಿಸಿಕೆ. ಇವತ್ತು ಈಗ ಟಿಪಿಲಿಂದ ಹಿಡಿದು MP ವರೆಗೆ ವಾಲ್ಮೀಕಿ ಜನಾಂಗದ ರಿಸರ್ವೇಶನ್ ಇತ್ತು, ನಾವು ಗೆದ್ದಿದ್ವಿ. ಅವರು ಸಹಾಯ ಮಾಡೋದು ನಮ್ಗೇನಿದೆ, ಅವ್ರದ್ದು ಹಕ್ಕ ನಮ್ಗೇನಿದೆ ಅಂತ ಅವ್ರ ಸರ್, ಇದಕ್ಕಾಗಿ ಉದಾಹರಣೆ ಕೊಟ್ಟಿದ್ದು 2004ರಲ್ಲಿ ನಮ್ಮ ಸೋಮಲಿಂಗಪ್ಪಣ್ಣವರು, ಆಮೇಲೆ ನಮ್ಮ ಶ್ರೀರಾಮುಲಣ್ಣವ್ರು ಗೆದ್ದಾಗ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಇವು. ನಾನು ಇವಾಗ ನೀವೇನು ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ನಾವು ಏನು ನೆಗೆಟಿವ್ ಮಾತಾಡಲ್ಲ ಹಿರಿಯರ ಬಗ್ಗೆ. ಅವರು ಬಹಳ ಹೋರಾಟ ಮಾಡಿದ್ದಾರೆ, ಇದು ಮಾಡಿದ್ರೆ. ನಾನು ಅವತ್ತು ಶ್ರೀರಾಮುಲಣ್ಣವ್ರ ಬಗ್ಗೆ ನೋಡಿನಿ, ಬಡವ್ರ ಬಗ್ಗೆ ಹೋರಾಟ ಮಾಡಿದ್ದೆಲ್ಲ. ಬಟ್ ಏನಂದ್ರೆ ಬರ್ತಾ ಮುಂದೆ ಅದು ಬೇರೆ ಡೈರೆಕ್ಷನ್ ತೊಗೊಂಡ್ಬಿಡುತ್ತೆ. ನಾನು ಇವಾಗ ಕೊನೆಗೆ ಮಾತಾಡ್ತಾ, ಇಲ್ಲಿ ಏನಾಗಿದೆ ಅಂದ್ರೆ, ಜನಾರ್ದನ್ ರೆಡ್ಡಿ ಸರ್ ಅವರು ಸಂಕಷ್ಟದ ಸಮಯದಲ್ಲಿ ಅವರು ಕೆಲವು ಜವಾಬ್ದಾರಿಗಳನ್ನ ಶ್ರೀರಾಮುಲು ಸರ್ ಅವರಿಗೆ ಕೊಡ್ತಾರೆ. ಆ ಜವಾಬ್ದಾರಿ ಕೊಟ್ಟಾಗ ಇಲ್ಲಿ ಬಂದಿದ್ದು ಏನಪ್ಪಾ ಅಂದ್ರೆ, ಎಲ್ಲ ಇವತ್ತಿನ ದಿನ ಜನಾರ್ದನ್ ರೆಡ್ಡಿ ಸರ್ ಅವರ ಮತ್ತೆ ಆಮೇಲೆ ಅವರ ಅಭಿಮಾನಿಗಳ, ಅವ್ರ ಹಿತೈಷಿಗಳ ಒಂದು ಏನಪ್ಪ ನಮ್ಮ ಅಭಿಪ್ರಾಯ ಅಂದ್ರೆ, ಇವತ್ತು ನಾವು ಏನು ಇಲ್ದಾಗ ನಮ್ಮನ್ನ ನಮ್ದು ವೈಯಕ್ತಿಕ ಶ್ರಮ ಇರ್ತದೆ, ಏನಾದ್ರು ಒಂದು ಮಾಡಿ ಜನಾರ್ದನ್ ರೆಡ್ಡಿ ಸರ್ ಇವತ್ತು ಜಿಡಿ ನಾನಲ್ಲ ಸರ್, ಬಳ್ಳಾರಿ ಜಿಲ್ಲೆನೇ ಮಾತಾಡ್ತದೆ. ಇವತ್ತು ಬಳ್ಳಾರಿ ಜಿಲ್ಲೆ ಏನ್ ಮಾತಾಡ್ತದಪ್ಪ ಅಂದ್ರೆ, ಗೌರವಾನ್ವಿತ ಶ್ರೀರಾಮುಲು ಸರ್ ಅವರು, ಜನಾರ್ದನ್ ರೆಡ್ಡಿ ಸರ್ ಅವರು ತುಂಬಾ ಸಹಾಯ ಮಾಡಿದ್ರು. ಅವ್ರ ಬೆಳವಣಿಗೆಲ್ಲ ಅವ್ರದ್ದು ಇದೆ, ಸಹಾಯ ಇದೆ ಅಂತ ಹೇಳ್ತಾರೆ ಜನ. ಇವರಿಬ್ರು ಅಲ್ಲಿ ಒಂದಾಗ್ಬೇಕು ಅಂತ ಹೇಳ್ತಾರೆ ಜನ. ಈಗ ಅವರು ಕೇಸ್ ದಾಖಲು ಮಾಡ್ತು ಅಂತ ಹೇಳಿದ್ದಾರೆ. ಕೇಸ್ ದಾಖಲು ಮಾಡ್ತಾರೆ ರೆಡ್ಡಿ ಅವರ ವಿರುದ್ಧ. ನಿಮ್ಮ ಅಭಿಪ್ರಾಯ ಸರ್, ಈ ಕಾನೂನಲ್ಲಿ ಒಬ್ಬ ವ್ಯಕ್ತಿಗೆ ನಮ್ಮ ಸಂವಿಧಾನದಲ್ಲಿ ಅವ್ರಿಗೆ ಏನು ಅಭಿಪ್ರಾಯ ಇರುತ್ತೋ ಅದಕ್ಕೆ ಹಕ್ಕಿರುತ್ತೆ ಸರ್. ಅದಕ್ಕೆ ನಾವ್ಯಾರು ತಡೆಯಕ್ಕಾಗಲ್ಲ ಸರ್. ಇವಾಗ ಅಲ್ಲ ಸರ್, ಅದು ಹಿರಿಯರು ಮಾತಾಡ್ತಾರೆ ಸರ್, ಮಾತಾಡ್ತಾರೆ ಸರ್. ಇದು ಆಗ್ಬಾರ್ದಂತ ಹೇಳಿ, ಇದು ಆಗ್ಬಾರ್ದಂತ ಸರ್. ಇವಾಗ ನಾವು ವಾಲ್ಮೀಕಿ ಸಮುದಾಯ ಒಂದು ಕಡೆಯಿಂದ ಅವ್ರ ವಿರುದ್ಧನೇ ಒಂದು ಪತ್ರಿಕಾಗೋಷ್ಠಿ ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ ನಾವು ಕೂಡ ನೋಡಪ್ಪ, ಇವತ್ತು ನಮ್ಮ ಸಮುದಾಯಕ್ಕೆ ಇಷ್ಟೆಲ್ಲ ಒಳ್ಳೇದಾಗಿದೆ, ನಾವು ಕೂಡ ಇವತ್ತಿನ ದಿನ ಇಲ್ಲ ಇದು ಈಗಲ್ಲ, ನಾವು ಆದಷ್ಟು ಬೇಗ ಇಬ್ರು ಒಂದಾಗಬೇಕು, ನಾವು ಈ ತರ ಮಾಡ್ಬೇಕು, ಈಗ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಅದಕ್ಕಾಗಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಹೌದು, ಅಲ್ಲ ಸರ್, ಒಬ್ಬರಿಂದ ಗೆಲ್ಲಕ್ಕಾಗಲ್ಲ ಸರ್, ಒಂದೇ ಸಮುದಾಯದಿಂದ ಯಾರು ಗೆಲ್ಲಕ್ಕಾಗಲ್ಲ. ಈಗ ಸರ್, ನಾನು ಇಲ್ಲ ಅವ್ರು ಗೌರವ ಕೊಡ್ಬೇಕು, ನಾವು ಅವ್ರು ಕೇಳಿದಂಗೆ. ಇವತ್ತು ನಾವು ಕಂಡಂಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಜನ ಮಾತಾಡೋದು, ಜನರ ಅಭಿಪ್ರಾಯ ಎಲ್ಲ ಇವತ್ತಿನ ದಿನ ಶ್ರೀರಾಮುಲಣ್ಣವರು ಜನಾರ್ದನ್ ರೆಡ್ಡಿ ಸರ್ ಅವರಿಗೆ ಸಂಕಷ್ಟ ಸಮಯದಲ್ಲಿ ಎಲ್ಲರೂ ಬಿಟ್ಟೋದ್ರು. ಜನಾರ್ದನ್ ರೆಡ್ಡಿ ಸರ್ ಅವ್ರನ್ನ ಎಲ್ಲರೂ ಬಿಟ್ಟೋದ್ರು. ಬಟ್ ಅವತ್ತು ಶ್ರೀರಾಮುಲಣ್ಣವ್ರು ಮಾತ್ರ ಜೊತೆಗಿದ್ರು. ಅವತ್ತು ಆ ಒಂದು ಇತಿಹಾಸದಲ್ಲಿ ಬರೆದಿಡುವಂತ ಸ್ನೇಹ ಆಗಿತ್ತು. ಅದು ಬರ್ತಾ ಯಾಕೋ ಹೀಗಾಯ್ತು, ನಮಗೆ ಜನಗಳು ಮಾತಾಡೋದು, ನಮ್ಗಿರೋ ಮಾಹಿತಿ ಏನಪ್ಪ ಅಂದ್ರೆ, ಇದೆಲ್ಲ ಒಂದು ಆಸ್ತಿಗಳ ವಿಷಯದಲ್ಲ ಅಂತ ಹೇಳಿ ನಮ್ಗಿರೋ ಮಾಹಿತಿ. ಇವಾಗ ನಾನು ಇದನ್ನ ಒಂದು ಮಹಾಭಾರತದ ಒಂದು ನಿದರ್ಶನ ಕೊಟ್ಕೊಂಡು ಮುಂದೆ ಹೇಳ್ತೀನಿ. ಇವತ್ತಿನ ದಿನ ಮಹಾಭಾರತದಲ್ಲಿ ಕುರುಕ್ಷೇತ್ರ ಪೂರ್ವದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ದುರ್ಯೋಧನರು ಭೇಟಿ ಆಗ್ತಾರೆ ಮತ್ತು ಅರ್ಜುನನು ಭೇಟಿ ಆಗ್ತಾರೆ. ಅವಾಗ ಅರ್ಜುನ ಶ್ರೀಕೃಷ್ಣ ಪರಮಾತ್ಮ, ನೋಡಪ್ಪ ನಿಮ್ಮಿಬ್ಬರಿಗೂ ಸಹಾಯ ಮಾಡ್ತೀನಿ, ಬಟ್ 2 ಆಯ್ಕೆಗಳಿದೆ. ಒಂದು, ಶ್ರೀಕೃಷ್ಣ ಪರಮಾತ್ಮ ನಾನು, ಒಂದೊಂದು ಕಡೆ ಶಸ್ತ್ರಸಜ್ಜಿತ ನನ್ನ ಸೈನ್ಯ, ಯಾರು ಬೇಕಂತ ಕೇಳ್ತಾರೆ. ಅವಾಗ ಬುದ್ಧಿವಂತನಾಗ ಅರ್ಜುನ ಏನ್ ಮಾಡ್ತಾನೆ, ಶ್ರೀಕೃಷ್ಣ ಪರಮಾತ್ಮನ ಆಯ್ಕೆ ಮಾಡ್ಕೊತಾನೆ, ಕುರುಕ್ಷೇತ್ರವನ್ನು ಗೆಲ್ತಾನೆ. ನಾನು ಇವತ್ತಿನ ದಿನ ನಮಗೆಲ್ಲ ನಮ್ಮ ಸಮುದಾಯಕ್ಕೆ ಆಸ್ತಿ, ಅಂತಸ್ತು, ಅಧಿಕಾರಗಳು ಬರುವುದಕ್ಕೆ
ನಮ್ಮ ಮಾನ್ಯ ಗೌರವಾನ್ವಿತ ಜನಾರ್ದನ್ ರೆಡ್ಡಿ ಸರ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವರಿಂದಾನೇ ಇವತ್ತಿನ ದಿನ ನಮ್ಮ ಸಮುದಾಯದವ್ರು ಎಲ್ಲರೂ ಹೋರಾಟ ಮಾಡಿದ್ರು, ತುಂಬಾ ಹೋರಾಟ ಮಾಡಿ ಮಿನಿಸ್ಟರ್ ಕೊಡಿಸೋದಕ್ಕೆಲ್ಲ ಅವ್ರು ತ್ಯಾಗ ಮಾಡೆಲ್ಲ ಹೋರಾಟ ಮಾಡಿ ಮಿನಿಸ್ಟರ್ ಎಲ್ಲ ಕೊಡಿಸಿದ್ದಾರೆ. ಇವತ್ತಿನ ದಿನ ಜನಾರ್ದನ್ ರೆಡ್ಡಿ ಸರ್ ಜೊತೆ ನಾನು ಹೇಳೋದು ಇವತ್ತಿನ ದಿನ ನಮ್ಮ ಎಲ್ಲ ಸಮುದಾಯದ ನಾಯಕರುಗಳಿಗೆ ಇವತ್ತು ಯಾವತ್ತಿನ ದಿನ ಜನಾರ್ದನ್ ರೆಡ್ಡಿ ಸರ್ ಜೊತೆ ನಾವು ಹೆಂಗಿದ್ವಿ ಇವಾಗಲೂ ಹಾಗೆ ಇದ್ರೆಗಿನ ನಮಗೆ ಮತ್ತೆ ಅವರು ಸಾಮ್ರಾಜ್ಯ ಕಟ್ತಾರೆ, ಈ ಪದವಿಗಳು ಸಿಗ್ತವೆ, ಆಸ್ತಿಗಳು ಸಿಗ್ತವೆ, ಎಲ್ಲ ಸಿಗ್ತವೆ. ಈ ಒಂದು ಸಣ್ಣ ಪುಟ್ಟ ಆಸ್ತಿಗಳನ್ನ ಯಾಕೆ ನೀವು ಈ ಆಸ್ತಿ ವಿಷಯಗಳಲ್ಲಿ ಇಷ್ಟೊಂದು ವ್ಯಾಮೋಹ ತಗೊಂಡಿದ್ರಿ? ಅವ್ರಿಗೆ ಏನು ಕೊಡಬೇಕು? ಇವತ್ತಿನ ದಿನ ಜನಾರ್ದನ್ ರೆಡ್ಡಿ ಸರ್ 14 ವರ್ಷ ವನವಾಸ ಅನುಭವಿಸಿದ್ದಾರೆ. ಇವತ್ತು ಅವರು ಸಂಕಷ್ಟದಲ್ಲಿದ್ದಾರೆ ಅಂತ ಇವರಿಗೆ ಏನು ಮೊದಲು ಎಲ್ಲರ ಅಣ್ಣ ತಮ್ಮಂದ್ರಿದ್ದಾಗ ನಾವೇನ್ ಮಾಡಿರ್ತೀವಿ, ಅಣ್ಣ ತಮ್ಮದ್ರ ಮೇಲೆ ಆಸ್ತಿ ಮಾಡ್ಕೊಂಡಿರ್ತೀವಿ. ದಯಮಾಡಿ ಅವರ ಆಸ್ತಿಗಳನ್ನ ಅವ್ರಿಗೆ ವಾಪಸ್ ಕೊಟ್ಟು ಅವ್ರಿಗೆ ನೀವು ಒಂದು ಒಂದು ಕೃತಜ್ಞತಾ ಭಾವನೆ ಸಲ್ಲಿಸ್ಬೇಕಂತಂದೇಳಿ ನಾನು ಹೇಳ್ತೀನಿ. ಸರ್ ಹಾಕೊಂಡಿದ್ದು ಅಂತಂದೇಳಿ ನಮ್ಗಿಲ್ಲ, ಹಾಕೊಂಡಿದ್ದಲ್ಲ ಏನಲ್ಲ. ಅಣ್ಣ ತಮ್ಮಡು ಇವಾಗ ಅಣ್ಣ ತಮ್ಮಂದ್ರಿದ್ದಾಗ ಸರ್ ಇವಾಗ ನಾನು ನಮ್ಮ ಸ್ನೇಹಿತ ಇದೀವಿ ಹೌದಾ, ಅವರು ಇರ್ತಾರೆ. ಇವಾಗೆಲ್ಲ ನಾವ್ ಏನ್ ಮಾಡ್ತೀವಿ, ನಂಬಿಕೆ ಅಂತಿದ್ದಾಗ ನಾವು ಒಬ್ರ ಮೇಲೆ ಒಬ್ರು ಮಾಡ್ಕೊಂಡಿರ್ತೀವಿ. ಇವಾಗ ಮನೆಗೆ 4 ಜನ ಅಣ್ಣ ತಮ್ಮಳು ಅಂದ್ರೆ ನಾವು ಇಲ್ಲಿ ಬಳ್ಳಾರಿಯಲ್ಲಿ 4 ಜನ ಅಣ್ಣ ತಮ್ಮಳು ಅಂತ ನಾವು ಹಾಕೊಂಡಿದ್ದೇವೆ ಎಲ್ಲರೂ. ಜನಾರ್ದನ್ ರೆಡ್ಡಿ ಸಾರು, ಶ್ರೀರಾಮುಲು ಅಣ್ಣ, ಸೋಮಶೇಖರ್ ರೆಡ್ಡಿ ಅಣ್ಣ ತಮ್ಮಗಳು ಮಾಡ್ಕೊಂಡಿರ್ತೀವಿ. ಆಸ್ತಿ ಆ ಆಸ್ತಿನ ವಾಪಸ್ ಕೊಟ್ಬಿಡಂತಂದೇಳಿ ಅವ್ರು ಕೇಳ್ತಾ ಇರೋದಷ್ಟೇ ಸರ್. ಅದನ್ನ ಮುಂದೆ ಮತ್ತೊಂದು ಪತ್ರಿಕಾಗೋಷ್ಠಿ ಆಗ್ಬಾರ್ದಂತ ಬಯಸ್ತೀನಿ. ಪತ್ರಿಕಾಗೋಷ್ಠಿ ಆದ್ರೆ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ಸರ್. ಅಲ್ಲ ಈ ಪತ್ರಿಕಾಗೋಷ್ಠಿ ಆಗೋದ್ರೊಳಗೆ ಎಲ್ಲ ಶಮನ ಆಗ್ಲಿ ಅಂತ ನಾನು ಬಯಸ್ತೇನೆ. ಏನಾದ್ರು ದೌರ್ಜನ್ಯ ಮಾಡಿ ತಗೊಂಡಿದಾರ? ಮತ್ತೆ ಸರ್ಕಾರ ಆಸ್ತಿನ ಮತ್ತೆ ಯಾವ ಪಾಲ ಬೇಕಲ್ರಿ? ಇಲ್ಲ ಸರ್, ಇಲ್ಲಿ ಸರ್ವೆ ನಂಬರ್ ಅದು ಎಷ್ಟು ಎಕರೆ ಏನ್ ಗುಂಟೆ ಅದು ಬೇಕಲ್ಲ, ಸುಮ್ಮನೆ ಹೇಳ್ಬಿಟ್ರೆ ಸರ್ ಅದನ್ನೇ ಸಾಹೇಬ್ರೆ, ನಮ್ಮ ಗೌರವಾನ್ವಿತ ಮಾಧ್ಯಮ ಮಿತ್ರರೇ, ಇವತ್ತಿನ ದಿನ ಈ ಪತ್ರಿಕಾಗೋಷ್ಠಿ ಇನ್ನೊಂದು ಆಗ್ಬಾರ್ದು ಅಷ್ಟೊಳಗೆ ಶಮನಾಗಿ ಅಂತ ಬಯಸ್ತಾ ಮತ್ತೇನಾರ ಆದ್ರೆ ಮತ್ತೆ ಡೀಟೇಲ್ಸ್ ತಗೊಂಡ್ಬಂದು ನಿಮ್ಮ ಮುಂದೆ ಇಡ್ತೇನೆ ಏನೇನು ಆಸ್ತಿಗಳು ಅಂತ ಹೇಳ್ತೀನಿ. ಅವತ್ತಿನ ದಿನ ಸಾಹೇಬ್ರೆ ಇವಾಗ ಎನೋಬಲ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇತ್ತು, ಆಮೇಲೆ ಇವನ್ನು ಬೇರೆ ಬೇರೆ ಅವ್ರನ್ನೆಲ್ಲ ಮಾಡಿದ್ದಾರೆ. ಇವಾಗ ಜೊತೆಗಿದ್ದಾಗ ನಾನು ನಮ್ಮ ತಮ್ಮ ಈ ತಾಯಿ ಇವ್ರ ಮೇಲೆ ಕೂಡ ಆಸ್ತಿ ಮಾಡಿರ್ತೀನಿ, ಅದನ್ನ ವಾಪಸ್ ಕೊಡಿ ಅಂತ ಕೇಳ್ತಾ ಇದಾರೆ ಅಷ್ಟೇ ಸರ್. ಶೇರ್ ಹೋಲ್ಡರ್ ಅನ್ನೋದಕ್ಕಿಂತ ಅಣ್ಣ ತಮ್ಮ ಅಂತ ಹೇಳ್ತೀನಿ ಸರ್. ನಾನು ತಮ್ಮನ ಮೇಲೆ ಆಸ್ತಿ ಮಾಡಿದ್ರು ಸರ್ ಸಾಹೇಬ್ರು. ಚುನಾವಣಾ ಆಯೋಗಕ್ಕೂ ಕೂಡ ಜನಾರ್ದನ್ ರೆಡ್ಡಿ ಅವರು ಮೋಸ ಮಾಡಿದ್ರ ಬೇರೆಯವ್ರ ಹೆಸರ ಮೇಲೆ ಆಸ್ತಿ ಮಾಡಿ? ಹೇಳಿ ಸರ್. ಪಬ್ಲಿಕ್ ಮಾತಾಡ್ತಿರೋದು ಇದು ಮಾತಾಡ್ತದೆ, ಅವ್ರೇನು ಯಾರು ಹೇಳಿಲ್ಲ ಸರ್. ಇನ್ನೊಂದು ಮಾತು ಕೂಡ ಹೇಳ್ತೀನಿ ನಿಮ್ಗೆಲ್ಲ. ಜನಾರ್ದನ್ ರೆಡ್ಡಿ ಅವರು ಬೇರೆಯವ್ರ ಹೆಸರ ಮೇಲೆ ಆಸ್ತಿ ಮಾಡಿ ಚುನಾವಣಾ ಆಯೋಗಕ್ಕೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡಿದ್ರ? ಸರ್ ಆಸ್ತಿ ಮಾಡಿಲ್ಲ ಅಂತ ಹೇಳ್ತಾರೆ ಸರ್. ನಾವು ಇವಾಗ ಅಣ್ಣ ತಮ್ಮಳು ಇವಾಗ ನೀವು 4 ಜನ ಅಣ್ಣ ತಮ್ಮಂದಿರ್ತೀರಿ, ಮತ್ತೆ ಒಬ್ಬರ ಮೇಲೆ ಒಬ್ರು ಆಸ್ತಿ ಮಾಡ್ಕೊಂತ್ರ ಇಲ್ಲ, ಅದು ಬೇರೆ ಆಸ್ತಿ ಅಂತ ಹೇಳಕ್ಕಾಗುತ್ತಾ? ಜನ ಮಾತಾಡ್ತಿರೋದು, ಪಬ್ಲಿಕ್ ಮಾತಾಡ್ತಿರೋದು, ಅವ್ರೇನ್ ಸಾರ್ ಹೇಳಿಲ್ಲ, ಇವ್ರಿಗೆ ಯಾರೇನು ಹೇಳಿಲ್ಲ ಸರ್. ಸಾರವ್ರು ಯಾರು ಹೇಳಿಲ್ಲ, ಇವ್ರು ಹೇಳಿಲ್ಲ. ಸಾವಿರ ಜನರು ಮಾತಾಡ್ತಾರೆ, ಊಹಾಪಾಯಗಳು ಅಂತ ಹೇಳ್ತಿದಾರೆ ಅಷ್ಟೇ ಅವರು. ಸಾವಿರದಲ್ಲಿ ಊಹಾಪಾಯ ಮಾತಾಡ್ತಾ ಇರೋದು ಪಬ್ಲಿಕ್, ಅವ್ರು ಯಾರು ಹೇಳಿಲ್ಲ. ಅದು ನಡೀತಿರೋದು ಅಂತ ಹೇಳ್ತಿರೋದು. ಆಮೇಲೆ ಸರ್ ಆಮೇಲೆ ನಾನು ನಮ್ಮ ಎಲ್ಲ ನಾಯಕರುಗಳಿಗೆ ಹೇಳೋದು, ಅವತ್ತಿನ ದಿನ ಏನು ಅಣ್ಣ ತಮ್ಮಂದ್ರಂಗಿದ್ರು, ಇವತ್ತು ಸರ್ ಅವರು ಸ್ವಲ್ಪ 14 ವರ್ಷ ವನವಾಸ ಅನುಭವಿಸಿ ಕಷ್ಟದಲ್ಲಿದ್ದಾರೆ. ಅವತ್ತೇನು ಅಣ್ಣ ತಮ್ಮಳು ಅಂತ ನಾವು ಆಸ್ತಿ ಮಾಡಿದ್ವಿ, ಆ ಆಸ್ತಿನ ವಾಪಸ್ ಕೊಟ್ಟು ನಮ್ಮ ವಾಲ್ಮೀಕಿ ಸಮುದಾಯದ ಘನತೆ ಗೌರವ ಕಾಪಾಡ್ಬೇಕಂತಂದೇಳಿ ನಮ್ಮ ನಾಯಕಗಳೆಲ್ಲರೂ ಕೇಳ್ತಾರೆ ಸರ್. ಅದನ್ನೇ
ಎಸ್ಪಿಗೆ ಸರ್ ಜನಾರ್ದನ್ ರೆಡ್ಡಿ ಅವರು ಡ್ಯೂಟಿ ಮಾಡ್ತಿರೋದು ಒಪ್ಕೊಳ್ತಿದ್ದೀರಾ? ಅದು 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 ಅಲ್ಲ ರೀ ಯಾರು ಯಾರು ಸಮುದಾಯದ ನಾಯಕರು ಯಾರು ಆಯ್ಕೆ ಮಾಡ್ತಿದ್ದಾರೆ? ಯಾರು ವಾಪಸ್ ಬರ್ತಾರೆ? ಸರ್ ಮುಂದಿನ ದಿನಗಳಲ್ಲಿ ಇವೆಲ್ಲ ವಿವರವಾಗಿ ಸರ್ ನಾನು ಮಾತಾಡ್ತೀನಿ ಸರ್. ಈಗ ನಾವು ಹೇಳೋದೇನಂದ್ರೆ ಅವತ್ತಿನ ದಿನ ಏನು ಜನಾರ್ದನ್ ರೆಡ್ಡಿ ಸಾಹೇಬ್ ಜೊತೆ ಶ್ರೀರಾಮುಲು ಇದ್ರು, ನಮ್ಮ ಗೌರವಾನ್ವಿತ ನಮ್ಮ ಶಾಸಕರು ಸುರೇಶ್ ಬಾಬು ಇದ್ರು, ಭಾಳಷ್ಟು ಜನ ಎಲ್ಲ ಇದ್ರು. ಅವತ್ತು ಅಣ್ಣ ತಮ್ಮರಾಗಿ ಇದ್ವಿ ನಾವು. ಅದು ಏನು ಇವತ್ತಿನ ದಿನ ಸಾರ್ ಕೇಳೋದೇನಂದ್ರೆ ನಮ್ಮ ವನವಾಸ ಅನುಭವಿಸಿ ಬಂದಿದ್ವಪ್ಪ, ನಾವು ಸಂಕಟದಲ್ಲಿ ಇದ್ವಿ, ನಮ್ಮ ಏನು ಅಣ್ಣ ತಮ್ಮಳಾಗಿದ್ದಾಗ ನಾವು ಆಸ್ತಿ ಮಾಡಿದ್ವಿ, ದಯಮಾಡಿ ಕೊಡ್ರಿ ಅದನ್ನು ಹೇಳಿ ಈ ಒಂದು ಅವ್ರು ಕೇಳ್ತಾ ಇದ್ರು ಇಷ್ಟೇ ಸರ್. ಆಸ್ತಿಗಳ ಬಗ್ಗೆ ವಿವರಣೆ ಇನ್ನೊಂದು ಪತ್ರಿಕೆ ವಿಷಯ ಕೊಡ್ತೀವಿ ಸರ್, ಪ್ಲೀಸ್ ಸರ್. ನಾನು ಅಣ್ಣ ನೀವು ನಾನು ಹೇಳೋದು ಕೇಳಿ ಅಣ್ಣ. ನಾನು ಇವತ್ತಿನ ದಿನ ಅವತ್ತು ನಾವೆಲ್ಲ ನೋಡಿದೀವಿ, ನಮ್ಮ ಸ್ವಂತ ಅಣ್ಣ ತಮ್ಮರಿಗಿಂತ ಜಾಸ್ತಿ ಇದ್ರು ಅವರೆಲ್ಲ. ಇವತ್ತೇನೋ ಪರಿಸ್ಥಿತಿ ಸರಿ ಇಲ್ಲ, ನನಗೂ ಬೇಜಾರಾಗುತ್ತೆ, ಎಲ್ಲರಿಗೂ ಬೇಜಾರಾಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಅವತ್ತು ಅಣ್ಣ ತಮ್ಮಂದ್ರಿದ್ದಾಗ ನಾವು ಆಸ್ತಿ ಮಾಡ್ಕೊಂಡ್ವಪ್ಪ, ಇವತ್ತು ನನಗೆ ಕಷ್ಟ ಇದೆ, ನಮ್ಮ ಆಸ್ತಿ ಬಿಟ್ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದೀವಿ ಅಷ್ಟೇ ಅಂತ ಅಣ್ಣ. ಅವ್ರೇನು ಶ್ರೀರಾಮುಲು ಆಸ್ತಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಸರ್ ಮನೆ ಜನಾರ್ದನ್ ರೆಡ್ಡಿ ಹೆಸರು ಬಂದಿದೆಯಾ? ಯಾವುದು ಇಲ್ಲ ಸರ್. ಆಸ್ತಿ ವಾಪಸ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಏನ್ ಕಥೆ? ಸರ್ ಇವಾಗ ಸರ್ ಅಲ್ಲ ಸರ್, ಅದು ಅವರು ಇವಾಗ ನಾನು ಎಲ್ಲ ನಮ್ಮ ವಾಲ್ಮೀಕಿ ಸಮುದಾಯದವರಿಗೆ, ಎಲ್ಲ ನಮ್ಮ ವಾಲ್ಮೀಕಿ ಬಂಧುಗಳು, ಇಡೀ ರಾಜ್ಯದ ವಾಲ್ಮೀಕಿ ಬಂಧುಗಳಿಗೆ ದಯಮಾಡಿ ಇವೆರಡು ದೈತ್ಯ ಶಕ್ತಿಗಳನ್ನ ಕೂಡಿಸೋ ಕೆಲಸ ಮಾಡ್ರಿ. ನೀವು ಮತ್ತೆ ಮತ್ತೆ ಪತ್ರಿಕಾಗೋಷ್ಠಿ ಮಾಡಿ ಈ ಹೋರಾಟ ತಗೊಂಡೋದ್ರಿಗಿನ ಮತ್ತೆ ಶ್ರೀರಾಮುಲಣ್ಣವ್ರಿಗೆ ಬೇರೆ ಸಮುದಾಯಗಳು ಗೌರವಿಸೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಬೇರೆ ಸಮುದಾಯಗಳು ನಾವೇನಾದ್ರೂ ಹಿಂಗೆ ಈಗ ರೆಡ್ಡಿ ಸಾಹೇಬ್ರ ಮೇಲೆ ಹಿಂಗೆ ನಾವು ನಮ್ಮ ಸಮುದಾಯ ಎತ್ಕಟ್ಕೊಂತ ಹೋದ್ರೆ ಶ್ರೀರಾಮುಲು ಇಡೀ ರಾಜ್ಯದಲ್ಲಿ ಶ್ರೀರಾಮುಲಣ್ಣವ್ರಿಗೆ ಬೇರೆ ಸಮುದಾಯಗಳ ಬೆಂಬಲ ಸಿಗಲ್ಲ. ಆದ್ರಿಂದ ನಮ್ಮ ಸಮುದಾಯ ಈ ಒಂದು ಇದ್ರ ಮುಂದೆ ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಎಲ್ಲ ಸಮುದಾಯದವರಿಗೆ, ಮುಖಂಡರುಗಳಿಗೆ ದಯಮಾಡಿ ಗೌರವಾನ್ವಿತ ಜನಾರ್ದನ್ ರೆಡ್ಡಿ ಸರ್ ಅವರು, ಗೌರವಾನ್ವಿತ ಶ್ರೀರಾಮುಲು ಸರ್ ಅವ್ರ ನಡುವೆ ಇರುವ ಈ ವಿಷಯವನ್ನು ಜಾತಿ ರಾಜಕಾರಣ ಮಾಡದೆ, ಒಂದ್ ವೇಳೆ ನಾವು ಜಾತಿ ರಾಜಕಾರಣ ಮಾಡಿದ್ರೆ ಅದು ಶ್ರೀರಾಮುಲಣ್ಣವ್ರಿಗೆ ಬೇರೆ ಸಮುದಾಯಗಳ ಮುಂದೆ ಸಹಾಯ ಸಿಗಲ್ಲ. ಅದಕ್ಕಾಗಿ ನೀವು ಈ ವಿಷಯವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಂತ ಹೇಳಿ.